ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಕಾಮನ್ವೆಲ್ತ್ ನಲ್ಲಿ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕ ದೊರೆತಿದೆ ಪಿವಿ ಸಿಂಧುಗೆ ಬ್ಯಾಡ್ಮಿಂಟನ್ ನಲ್ಲಿ ಚಿನ್ನದ ಪದಕವನ್ನ ಈಗ ಜಯಗಳಿಸಿದ್ದಾರೆ ಮತ್ತೊಮ್ಮೆ ಪಿವಿ ಸಿಂಧು ಸೂಪರ್ ಆಟ ಆಡಿದ್ದಾರೆ ಭಾರತಕ್ಕೆ ಇಲ್ಲಿವರೆಗೂ ಕೂಡ ಒಟ್ಟು 19 ಚಿನ್ನದ ಪದಕಗಳು ಕಾಮನ್ವೆಲ್ತ್ ನಲ್ಲಿ ಲಭಿಸಿದೆ 15 ಬೆಳ್ಳಿಯ ಪದಕಗಳು ಹಾಗೆಯೇ 22 ಕಂಚಿನ ಪದಕಗಳನ್ನ ಪಡೆಯುವುದರ ಮೂಲಕ ಒಟ್ಟಾರೆಯಾಗಿ ಭಾರತ 56 ಪದಕಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಪಿವಿ ಸಿಂಧು ಕೆನಡಾದ ಮಿಶೆಲ್ ವಿರುದ್ಧ ಜಯಭೇರಿಯನ್ನ ಬಾರಿಸಿದ್ದಾರೆ 21-15 21-13 ಸೆಟ್ಗಳಿಂದ ಗೆಲುವನ್ನ ಸಾಧಿಸುವುದರ ಮೂಲಕ ಈಗ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಗೋಲ್ಡನ್ ಕ್ವೀನ್ ಆಗಿದ್ದಾರೆ ಪಿವಿ ಸಿಂಧು ಇವತ್ತು ಮತ್ತಷ್ಟು ಪದಕಗಳು ಗೆಲ್ಲುವಂತಹ ನಿರೀಕ್ಷೆಗಳು ಕೂಡ ಇದೆ ಭಾರತದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಇನ್ನೊಂದಷ್ಟು ಪದಕಗಳು ಭಾರತಕ್ಕೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಇನ್ನು ಕಾಮನ್ವೆಲ್ತ್ ನಲ್ಲಿ ಈಗಾಗಲೇ ಭಾರತ ಸಾಕಷ್ಟು ಪದಕಗಳನ್ನ ಗೆದ್ದಿದೆ ಒಟ್ಟು 19 ಚಿನ್ನದ ಪದಕಗಳನ್ನ ಗೆದ್ದಿದೆ 5ನೇ ಸ್ಥಾನದಲ್ಲಿದೆ ಪದಕ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ 15 ಬೆಳ್ಳಿ 22 ಕಂಚಿನ ಪದಕ 19 ಚಿನ್ನದ ಪದಕ ಒಟ್ಟಾರೆ 56 ಪದಕಗಳು ಭಾರತದ ಮುಡಿಗೇರಿದ್ದು ಈಗಾಗಲೇ ಪಿವಿ ಸಿಂಧು ಬ್ಯಾಡ್ಮಿಂಟನ್ ನಲ್ಲಿ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾರೆ ನಾವೊಂದು ಈ ಹಿಂದಿನ ಒಂದು ಪದಕ ಪಟ್ಟಿಯನ್ನು ನಾವು ನೋಡೋದಾದ್ರೆ ಅಂದ್ರೆ ಈಗಾಗಲೇ ಪಿವಿ ಸಿಂಧು ಮೊದಲು ಕಂಚಿನ ಪದಕ ಹಾಗೇನೆ ಬೆಳ್ಳಿಯ ಪದಕವನ್ನು ಮುಡಿಗೇರಿಸಿಕೊಂಡಿದ್ರು ಇದೀಗ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಪಿವಿ ಸಿಂಧು ಒಟ್ಟಾರೆಯಾಗಿ ಭಾರತವನ್ನ ನಾವು ಗಮನಿಸಿದ್ರೆ ಮತ್ತಷ್ಟು ಪದಕಗಳು ಈ ಸಲ ಬರುವಂತಹ ಚಾನ್ಸಸ್ ಇದೆ ಅಂದ್ರೆ ಇವತ್ತು ಮತ್ತಷ್ಟು ಪದಕಗಳ ನಿರೀಕ್ಷೆಯಲ್ಲಿದೆ ಭಾರತ ಪಿವಿ ಸಿಂಧು ಅತ್ಯುತ್ತಮವಾದಂತಹ ಆಟವನ್ನ ಆಡುವುದರ ಮೂಲಕ ಕೆನಡಾದ ಮಿಶೆಲ್ ವಿರುದ್ಧ ಜಯಭೇರಿಯನ್ನ ಬಾರಿಸಿದ್ದಾರೆ 21-15 21-13 ಸೆಟ್ಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ ಪಿವಿ ಸಿಂಧು ಮೊನ್ನೆ ಬಹಳ ನಿರೀಕ್ಷೆ ಕೂಡ ಇತ್ತು ಅಂದ್ರೆ ಯಾವಾಗ ಸೆಮಿಫೈನಲ್ ನಲ್ಲಿ ಗೆಲುವನ್ನ ಸಾಧಿಸಿದ್ರು ಪಿವಿ ಸಿಂಧು ಮೇಲೆ ಬಹಳ ನಿರೀಕ್ಷೆ ಕೂಡ ಇತ್ತು ಪಿವಿ ಸಿಂಧು ಈಗಾಗಲೇ 50 ಅಂದ್ರೆ ಭಾರತ 56 ಮೆಡಲ್ಗಳಲ್ಲಿ ಮತ್ತೊಂದು ಪದಕವನ್ನು ಗೆಲ್ಲುವುದರ ಮೂಲಕ ಭಾರತ ಈಗ ಒಟ್ಟಾರೆಗೆ 56 ಪದಕಗಳನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಈಗಾಗಲೇ ಭಾರತದ ಒಂದು 5ನೇ ಸ್ಥಾನದಲ್ಲಿದೆ ಪದಕ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ ಹಾಗಾದ್ರೆ ಈ ಒಂದು ಹಿನ್ನೆಲೆಯಲ್ಲಿ 15 ಬೆಳ್ಳಿ 22 ಕಂಚಿನ ಪದಕಗಳ ಜೊತೆಗೆ 19 ಚಿನ್ನದ ಪದಕ ಯಾವುದೇ ರೀತಿಯಂತಹ ಒಂದು ಪದಕ ಪಟ್ಟಿಯಲ್ಲಿ ಹೆಚ್ಚಿನ ಸ್ಥಾನವನ್ನ ಪಡೆಯಬೇಕು ಅಥವಾ ಮೊದಲ ಸ್ಥಾನ ಅಥವಾ ಸೆಕೆಂಡ್ ಥರ್ಡ್ ಈ ರೀತಿಯ ಸ್ಥಾನವನ್ನು ಪಡೆಯಬೇಕು ಅಂದ್ರೆ ನೀವೆಷ್ಟೇ ಪದಕಗಳನ್ನ ಬೇರೆ ಬೇರೆ ರೀತಿಯಿಂದ ಬೆಳ್ಳಿ ಅಥವಾ ಕಂಚಿನ ಪದಕಗಳನ್ನು ಪಡೆದುಕೊಂಡ್ರು ಕೂಡ ಚಿನ್ನಕ್ಕೆ ಇರುವಂತಹ ಮಹತ್ವ ಅದೇ ರೀತಿಯಾಗಿದೆ ಹಾಗಾಗಿ ಚಿನ್ನ ಹೆಚ್ಚಿನ ಪದಕವನ್ನ ಯಾವ ದೇಶ ಪಡೆದುಕೊಳ್ಳುತ್ತೋ ಪದಕ ಪಟ್ಟಿಯಲ್ಲಿ ಅಷ್ಟೇ ರೀತಿಯಾದಂತಹ ಸ್ಥಾನವನ್ನು ಕೂಡ ಪಡೆದುಕೊಂಡು ಹೋಗುತ್ತೆ ಈಗ ಭಾರತ 19 ಚಿನ್ನದ ಪದಕವನ್ನ ಗೆದ್ದಿದೆ ಈ ಮೂಲಕ 5ನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ 14 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದ್ದು ರಾಜ್ಯದಲ್ಲಿ ನೆರೆಗೆ ಈವರೆಗೂ 73 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಮಾಹಿತಿಯನ್ನ ನೀಡಿದ್ದಾರೆ ಪ್ರವಾಹದಿಂದ 161 ಗ್ರಾಮಗಳಲ್ಲಿ ಇಲ್ಲಿವರೆಗೂ ಕೂಡ ಹಾನಿಯಾಗಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಒಟ್ಟು 8197 ಜನರನ್ನ ಸ್ಥಳಾಂತರಿಸಲಾಗಿದೆ ರಾಜ್ಯದಲ್ಲಿ 75 ಪರಿಹಾರ ಶಿಬಿರಗಳನ್ನ ಸ್ಥಾಪನೆ ಮಾಡಲಾಗಿದೆ ಮಳೆಯಿಂದ ಮೃತಪಟ್ಟವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗಿದ್ದು ಕಾಳಜಿ ಕೇಂದ್ರಗಳಲ್ಲಿರುವಂತಹ ಎಲ್ಲರಿಗೂ ಕೂಡ ಕಿಟ್ ಅನ್ನ ನೀಡುತ್ತೇವೆ ಅಂತ ಹೇಳಿ ಕಂದಾಯ ಸಚಿವ ಆರ್ ಅಶೋಕ್ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಸಂಪೂರ್ಣ ಮನೆ ಹಾನಿಗೆ 5 ಲಕ್ಷ ರೂಪಾಯಿ ಪರಿಹಾರ ಅರ್ಧ ಮನೆ ಹಾಳಾದ್ರೆ 2.4 ಲಕ್ಷ ರೂಪಾಯಿ ಪರಿಹಾರ ಭಾಗಶಃ ಮನೆ ಹಾನಿಗೆ 50,000 ಪರಿಹಾರವನ್ನ ನೀಡುತ್ತೇವೆ ಅಂತ ಹೇಳಿದ್ದಾರೆ
ಹೋಗ್ತಾ ಇದ್ದೀವಿ. ಅಂದರೆ ನಿರಂತರವಾಗಿ ಈ ಫ್ಲಡ್ ಡ್ಯಾಮೇಜಸ್ ಏನಿದೆ ಆ ಏರಿಯಾಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂಥದ್ದು ಮತ್ತು ಪರಿಹಾರವನ್ನು ತ್ವರಿತಗತಿಯಲ್ಲಿ ಕೊಡುವಂಥದ್ದಕ್ಕೆ ಅಧಿಕಾರಿಗಳು ಬೇಗ ಅದಕ್ಕೆ ಸ್ಪಂದನೆ ಮಾಡುವಂಥ ಒಂದು ಕೆಲಸವನ್ನು ಕಂದಾಯ ಸಚಿವನಾಗಿ ವಿಪತ್ತು ನಿರ್ವಹಣಾ ಉಪಾಧ್ಯಕ್ಷನಾಗಿ ನಾನು ಮಾಡ್ತಾ ಇದ್ದೀನಿ. ಒಟ್ಟು ಅತಿವೃಷ್ಟಿ ಮತ್ತು ಪ್ರವಾಹ ಪೀಡಿತ ಜಿಲ್ಲೆಗಳು 14, ಗ್ರಾಮಗಳು 161, ಪೀಡಿತವಾದಂಥ ಜನಸಂಖ್ಯೆ 21,727, ಸತ್ತಿರೋ ಅಂಥವರು ಒಟ್ಟು 2.5 ತಿಂಗಳಲ್ಲಿ 73 ಜನ ಸಾವನ್ನು ಅಪ್ಪಿದ್ದಾರೆ. ಸಿಡಿಲು ಬಡತದಿಂದ 15, ಮರ ಬಿದ್ದು 5, ಮನೆ ಕುಸಿತದಿಂದ 19, ಪ್ರವಾಹದ ಸೆಳೆತಕ್ಕೆ 24, ಭೂಕುಸಿತಕ್ಕೆ 9, ವಿದ್ಯುತ್ ಅಪಘಾತ 1. ಇಷ್ಟು ಜನ ಕೂಡ ಈ ಒಂದು ಅನಾಹುತದಲ್ಲಿ ಸಾವನ್ನಪ್ಪಿದ್ದಾರೆ. ಪ್ರವಾಹ ಪೀಡಿತ ಭಾಗಗಳಲ್ಲಿ 8,197 ಜನನ ಸ್ಥಳಾಂತರ ಮಾಡಿದಿರಿ. ಒಟ್ಟು 75 ಶಿಬಿರಗಳನ್ನು, ಪರಿಹಾರ ಶಿಬಿರಗಳನ್ನು ತೆರೆದಿದ್ದೀರಿ. ಈಗ ಆ ಪರಿಹಾರ ಶಿಬಿರದಲ್ಲಿ 7,386 ಜನ. ಆಳ ಸಮುದ್ರ ಮೀನುಗಾರಿಕೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿದ್ದು ಆಗಸ್ಟ್ 11ರವರೆಗೆ ಆಳ ಸಮುದ್ರ ಮೀನುಗಾರಿಕೆಯನ್ನ ನಿಷೇಧ ಮಾಡಲಾಗಿದೆ. ಕಡಲು ಪ್ರಕ್ಷುಬ್ಧವಾಗಿರುವ ಹಿನ್ನೆಲೆ ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಮಂಗಳೂರಿನ ಬಂದರಲ್ಲೇ ಲಂಗರು ಹಾಕಿದೆ ನೂರಾರು ಬೋಟ್ಗಳು. ಆಗಸ್ಟ್ 1ರಿಂದ ಆರಂಭಗೊಂಡಿತ್ತು ಮೀನುಗಾರಿಕಾ ಋತು. ಆದರೆ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಿಂದ ಕಡಲಬ್ಬರ ಹೆಚ್ಚಿದೆ. ಆಗಸ್ಟ್ 1ರಿಂದ ಈಗಾಗಲೇ ಇಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣ ಇದೆ ಕಡಲಿನ ತೀರದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನೂರಾರು ಬೋಟ್ಗಳು ಲಂಗರನ್ನ ಹಾಕಿವೆ. ಆಗಸ್ಟ್ 11ರವರೆಗೆ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂತದ್ದು. ಹಾಗಾಗಿ ಆಗಸ್ಟ್ 12ನೇ ತಾರೀಕು ತನಕ ಆಳ ಸಮುದ್ರ ಮೀನುಗಾರಿಕೆಯನ್ನ ಮೀನುಗಾರಿಕೆ ಇಲಾಖೆ ಈಗ ನಿಷೇಧ ಮಾಡಿರುವಂತದ್ದು. ಹಾಗಾಗಿ ಎಲ್ಲ ಬೋಟ್ಗಳು ಈಗ ದಡದಲ್ಲೇ ಲಂಗರು ಹಾಕಿದೆ. ಸಾಮಾನ್ಯವಾಗಿ ಜೂನ್ 1ರಿಂದ ಆಗಸ್ಟ್ 1ರ ತನಕ ಅಂದ್ರೆ 60 ದಿನಗಳ ಕಾಲ ಆಳ ಸಮುದ್ರ ಮೀನುಗಾರಿಕೆಗೆ ರಜೆ ಇರುತ್ತೆ. ಆ ನಂತರವಾಗಿ ಆಗಸ್ಟ್ 1ನೇ ತಾರೀಕು ಎಲ್ಲವೂ ಬೋಟ್ಗಳು ಆಳ ಸಮುದ್ರಕ್ಕೆ ತೆರಳುತ್ತೆ. ಆದರೆ ಈ ಬಾರಿ ಬಹಳಷ್ಟು ಮಳೆ ಸುರಿದಿರೋ ಕಾರಣಕ್ಕಾಗಿ, ಪಶ್ಚಿಮ ಘಟ್ಟದಲ್ಲಿ ಬಹಳ ಮಳೆ ಸುರಿದಿರೋ ಕಾರಣಕ್ಕಾಗಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂಥದ್ದು ಮತ್ತು ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾವ ಬೋಟ್ಗಳು ಕೂಡ ಆಳ ಸಮುದ್ರಕ್ಕೆ ತೆರಳಬಾರದು ಎಂಬ ಸೂಚನೆಯನ್ನ ಈಗಾಗಲೇ ಮೀನುಗಾರಿಕೆ ಇಲಾಖೆ ಕೊಟ್ಟಿರುವಂಥದ್ದು. ಮೊದಲು ಆಗಸ್ಟ್ 8ನೇ ತಾರೀಕು ತನಕ ನಿಷೇಧ ಇತ್ತು. ಇವತ್ತು ಮತ್ತೊಂದು ಆದೇಶ ಹೊರಡಿಸಿರುವಂಥದ್ದು. ಅದು ಆಗಸ್ಟ್ 12ನೇ ತಾರೀಕು ತನಕ ಯಾವ ಬೋಟ್ಗಳು ಕೂಡ ಆಳ ಸಮುದ್ರಕ್ಕೆ ಹೋಗಬಾರ್ದು ಅಂತ ಹೇಳಿ. ಪ್ರಮುಖವಾಗಿ ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಆಳ ಸಮುದ್ರ ಬೋಟ್ಗಳಿವೆ. ಅಂದ್ರೆ ಪರ್ಷಿಯನ್ ಬೋಟ್ಗಳು ಕೂಡ ಇದೆ. ಇವೆಲ್ಲವೂ ಕೂಡ ಆಗಸ್ಟ್ 1ನೇ ತಾರೀಕು ಎಲ್ಲವೂ ಕೂಡ ಆಳ ಸಮುದ್ರಕ್ಕೆ ತೆರಳ್ತಾ ಇತ್ತು. ಆದರೆ ಈ ಬಾರಿ ಯಾವ ಬೋಟ್ಗಳು ಕೂಡ ತೆರಳ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ಕೃಷ್ಣಕುಮಾರ್ ಎಂಬುವರಿಗೆ ಸೇರಿದಂತಹ ಬೋಟ್ ಏನಿದೆ ಅದು ಆಳ ಸಮುದ್ರದಲ್ಲಿ ಮುಳುಗಡೆ ಆಗಿರುವಂಥದ್ದು. ಇಂಥದ್ದೇ ಅನಾಹುತ ಮತ್ತಷ್ಟು ಆಗಬಾರ್ದು ನಿಟ್ಟಿನಲ್ಲಿ ಮೀನುಗಾರಿಕೆ ಇಲಾಖೆ ಈ ಸೂಚನೆಯನ್ನು ಹೊರಡಿಸಿರುವಂಥದ್ದು. ಹಾಗಾಗಿ ಈಗಾಗಲೇ ಎಲ್ಲರೂ ಕೂಡ ರೆಡಿ ಆಗಿರುವಂಥದ್ದು. ಹೊರ ರಾಜ್ಯದಿಂದ ಬಂದಂತಹ ಮೀನುಗಾರಿಕಾ ಕಾರ್ಮಿಕರು ಬೋಟ್ಗಳನ್ನು ಸಿದ್ಧಪಡಿಸ್ತಿದ್ದಾರೆ, ಬಲೆಗಳನ್ನು ಸಿದ್ಧಪಡಿಸ್ತಿದ್ದಾರೆ ಮತ್ತು ಬೋಟಿಗೆ ಐಸನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾಕೆಂದ್ರೆ ಆಳ ಸಮುದ್ರಕ್ಕೆ ಹೋಗುವಂತಹ ಬೋಟ್ಗಳು ಸುಮಾರು 1 ವಾರಗಳ ಕಾಲ ಆಳ ಸಮುದ್ರದಲ್ಲೇ ಮೀನುಗಾರಿಕೆಯನ್ನು ಮಾಡಿ ಆ ನಂತರವಾಗಿ ದಡಕ್ಕೆ ಬರುವಂಥದ್ದು ವಾಡಿಕೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಕೂಡ ಬೋಟ್ನಲ್ಲಿ ಕೂಡ ಇರುತ್ತೆ. ಹಾಗಾಗಿ ಯಾವ ಬೋಟ್ ಮೀನುಗಳು ಹಾಳಾಗಬಾರ್ದು ಅಂತ ಹೇಳಿ ಐಸ್
ಹೊಲಸನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಕಾರ್ಮಿಕರು ಮಾಡ್ತಾ ಇರುವಂಥದ್ದು. ಹೊರ ರಾಜ್ಯ ಅಂದರೆ ತಮಿಳುನಾಡು, ಆಂಧ್ರ ಪ್ರದೇಶ ಮುಂತಾದ ಭಾಗಗಳಿಂದ ಬಂದಂತಹ ಕಾರ್ಮಿಕರು ಈ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ. ವಾಡಿಕೆಗಿಂತ ಹೆಚ್ಚಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿರುವಂಥದ್ದು ಮತ್ತು ಸಮುದ್ರದಲ್ಲಿ ಗಾಳಿಯ ವೇಗವೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಮೀನುಗಾರಿಕೆ ತಡ ಆದ ಹಿನ್ನೆಲೆಯಲ್ಲಿ ಮೀನುಗಳ ದರವೂ ಕೂಡ ಏರಿಕೆ ಆಗಿರುವಂಥದ್ದು. 100 ರೂಪಾಯಿಗೆ ಸಿಗ್ತಾ ಇದ್ದಂತಹ ಬೂತಾಯಿ ಮೀನೀಗ 250 ರೂಪಾಯಿಗೆ ಗಡಿ ದಾಟಿದೆ. ಬಂಗುಡೆ ಮೀನಿನ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು. ಮತ್ತಷ್ಟು ಮೀನುಗಳ ರೇಟ್ 1000ಕ್ಕಿಂತ ಹೆಚ್ಚು ಆಗಿರುವಂಥದ್ದು. ಹಾಗಾಗಿ ಎಲ್ಲ ಎಫೆಕ್ಟ್ ಗ್ರಾಹಕರಿಗೆ ಆಗ್ತಾ ಇರುವಂಥದ್ದು. ಇನ್ನು ಮಳೆ ಮತ್ತಷ್ಟು ಮುಂದುವರಿಯುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಮತ್ತು ಮೀನುಗಾರಿಕೆ ಇಲಾಖೆ ಮೀನುಗಾರರಿಗೆ ಮತ್ತು ಮೀನು ಬೋಟ್ನ ಮಾಲಕರಿಗೆ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಆಗಸ್ಟ್ 12ರವರೆಗೆ ಯಾರೂ ಕೂಡ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗಬಾರ್ದು ಅಂತ ಹೇಳಿ. ಇದರಿಂದ ಸಾಕಷ್ಟು ನಷ್ಟವನ್ನು ಇಲ್ಲಿನ ಬೋಟ್ ಮಾಲಕರು ಕೂಡ ಅನುಭವಿಸಿದ್ದಾರೆ. ಯಾಕಂದರೆ ಕಾರ್ಮಿಕರು ಈಗಾಗಲೇ ಆಗಸ್ಟ್ 1ನೇ ತಾರೀಕು ಮಂಗಳೂರಿನ ಧಕ್ಕೆಗೆ ಬಂದಿರುವಂಥದ್ದು ಮತ್ತು ಎಲ್ಲ ಬೋಟ್ಗಳನ್ನು ರೆಡಿ ಮಾಡಿದ್ದಾರೆ. ಬೋಟ್ಗೆ ಡೀಸೆಲ್ ತುಂಬಿಸಿರುವಾಗಿರ್ಬೋದು ಅಥವಾ ಬಲೆಯನ್ನು ಹಣೆಯುವಾಗಿರ್ಬೋದು, ಎಲ್ಲ ಕೆಲಸಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಆದರೆ 2 ವಾರಗಳ ಕಾಲ ಈ ಮೀನುಗಾರಿಕೆಗೆ ನಿರ್ಬಂಧ ಇರೋ ಕಾರಣಕ್ಕಾಗಿ ಬೋಟ್ ಮಾಲಕರು ಕೂಡ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಲಿ, ಮಳೆ ಕಡಿಮೆ ಆಗಲಿ ಅನ್ನೋದು ಕೂಡ ಇಲ್ಲಿನ ಬೋಟ್ ಮಾಲಕರ ಒಂದು ಆಶಯವಾಗಿರುವಂಥದ್ದು. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಬೆಳಗಾವಿಯ ವಡಗಾವಿ ಬಳಿ ಕೇಶವನಗರ ಬಡಾವಣೆ ಜಲಾವೃತವಾಗಿದೆ. ಕೇಶವನಗರದಲ್ಲಿ 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು, ನೆಲಮಹಡಿಯಲ್ಲಿ ವಾಸವಿದ್ದಂತಹ ಕುಟುಂಬಗಳನ್ನು ಮೇಲ್ಮಹಡಿಗೆ ಶಿಫ್ಟ್ ಮಾಡಲಾಗಿದೆ. ಮನೆಯ ಕಾಂಪೌಂಡ್ಗೆ ನೀರು ನುಗ್ಗಿದ್ದು ಸ್ಥಳೀಯರು ಪರದಾಟವನ್ನು ಅನುಭವಿಸಿದ್ದಾರೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಮಾಡದ ಹಿನ್ನೆಲೆ ಮನೆಗೆ ನುಗ್ತಾ ಇದೆ ಮಳೆ ನೀರು. ಕಳೆದ 4 ವರ್ಷಗಳಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ನೋ ಯೂಸ್. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೇಶವನಗರ ನಿವಾಸಿ ಸೋಮನಾಥ ಕುಲಕರ್ಣಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ ಮನೆ. ಅನಗೋಳದ ವಾಡಾ ಕಾಂಪೌಂಡ್ನಲ್ಲಿ ಕುಸಿದು ಬಿದ್ದಿದೆ ಮನೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರದ ಹಿನ್ನೆಲೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಸೊ ಏನೇನು ಆಗಿದೆ, ಅಲ್ಲಿನ ಸಿಚುವೇಶನ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು, ಬೆಳಗಾವಿಯ ಕೇಶವನಗರ ಬಡಾವಣೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೋಡಬಹುದು, ಬಡಾವಣೆಯ ಸಂಪೂರ್ಣವಾಗಿ ನೀರು ಆವರಿಸಿದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯ ಸಂಪೂರ್ಣವಾಗಿ ಮೊಳಕಾಲ್ಮರೆಗೂ ಕೂಡ ನೀರು ನಿಂತಿರ್ತಕ್ಕಂಥದ್ರಿಂದ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಈ ಒಂದು ಕಾಂಪೌಂಡ್ ನೋಡಬಹುದು, ಕಾಂಪೌಂಡ್ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ. ಜೊತೆಗೆ ವಾಹನಗಳು, ಸೈಕಲ್, ಇವರ ಮನೆಯ ವಸ್ತುಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತಗೊಂಡಿವೆ. ಇದು ಎಳ್ಳೂರು ರಸ್ತೆಯ ಕೇಶವನಗರ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯ ಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗುತ್ತೆ. ಇನ್ನೊಂದು ಚರಂಡಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಳೆದ ಅನೇಕ ವರ್ಷಗಳಿಂದ ಬೇಡಿಕೆ ಇದ್ರೂ ಕೂಡ ಇದು ಈವರೆಗೂ ಕೂಡ ಈಡೇರಿಲ್ಲ. ಹೀಗಾಗಿ ಇಲ್ಲಿನ ಜನ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ವಿರುದ್ಧ ಹಿಡಿಶಾಪ್ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಳೆದ 3 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿ ವ್ಯಾಪಕವಾಗಿ ಮಳೆ ಆಗುತ್ತಿದೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಭಾಗದಲ್ಲಿ ನೀರು ನುಗ್ಗಿದ್ದು ಏನು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇಲ್ಲಿನ ಬಡಾವಣೆ ನಿವಾಸಿಯೊಬ್ಬರು ನಮ್ಮ ಜೊತೆಗಿದ್ದಾರೆ, ಮಾತಾಡಕ್ಕೆ. ಸರ್, ಯಾವಾಗ್ಲಿಂದ ನೀರು ಬರಾಕತ್ತೆ ಸರ್? ಇದು ಸುಮಾರು 5 ವರ್ಷದಿಂದ ಈ ಪರಿ ನೀರು ಬರ್ತದ. ಇಲ್ಲಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಯಾವುದೂ ಮಾಡಿಲ್ಲ. ಮಳೆಗಾಲದೊಳಗೆ ನಾವು ಇದ್ರೊಳಗೆ ನೀರಾಗನ ಹೋಗೋದು ಬರೋದು, ಕಾಯಿಪಲ್ಯ, ಹಾಲು, ಹಣ್ಣು, ತರಕಾರಿ ಅನಿವಾರ್ಯವಾಗಿ ಹೋಗೋದು ತರೋದು ಬರೋ ಪರಿಸ್ಥಿತಿ ಆಗಿದೆ. ಹುಡುಗರು ಶಾಲೆ ಕಾಲೇಜು ಹೋಗೋದಿದ್ರು ಸಹಿತ ನೀರೊಳಗನ ಹೋಗೋದು, ನೀರೊಳಗನ ಬರೋದು. ಇನ್ನೂವರೆಗೆ ಇದು ಯಾವುದೂ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಮಾಡಿಲ್ಲ. ಸರ್ಕಾರ ಆದಷ್ಟು ಬೇಗನೆ ನೀರು ಹರಿದು ಹೋಗಿ ನಮ್ಗೆ ಇದನ್ನ ಮಾಡಿಕೊಡ್ಬೇಕಂತ ಕೇಳ್ಕೊತೇವೆ. ನೋಡಬಹುದು, ಈ ಒಂದು ಭಾಗದಲ್ಲಿ ಸೈಕಲ್ ಮತ್ತು ವಾಹನ, ಒಂದು ಮೋಟಾರ್ ಸೈಕಲ್ ಹೇಗೆ ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಈಗ ಏನು ಮಳೆ ಆಗ್ತಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಈ ಒಂದು ಮನೆಯ ಕಾಂಪೌಂಡ್ ಮುಳುಗುವಷ್ಟು ನೀರು ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ಈ ಮನೆಯ ಕಾಂಪೌಂಡ್ ಮೇಲೆ ನಾನು ನಿಂತಿರ್ತಕ್ಕಂಥದ್ದು. ಹೀಗಾಗಿ ಇನ್ನೂ ಕೂಡ ನೀರು ಅಂದ್ರೆ ಮಳೆ ಮುಂದುವರೆದ್ರೆ ಮತ್ತಷ್ಟು ನೀರು ಬರೋ ಆತಂಕ ಈ ಒಂದು ಬಡಾವಣೆ ನಿವಾಸಿಗಳಿದೆ. ಸ್ಥಳೀಯ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇವರ ಈ ಒಂದು ಭಾಗದಲ್ಲಿ ಒಂದು ನಾಲಾ ನಿರ್ಮಾಣ ಮಾಡುವ ಮೂಲಕ ಈ ಒಂದು ನೀರೇನು ಪ್ರತಿ ವರ್ಷ ಅವಾಂತರ ಸೃಷ್ಟಿಯಾಗುತ್ತೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಸ್ಥಳೀಯರ ಒಂದು ಆಗ್ರಹವಾಗಿದೆ. ಇನ್ನು ಕಳೆದ ಬಾರಿ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿತ್ತು. ಕೇಶವನಗರದ ಜನ ಈಗ ಮನೆ ಬಿಟ್ಟು ಬೇರೆ ಕಡೆ ಹೋಗುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.
ಮಹಾರಾಷ್ಟ್ರ ಘಟ್ಟ ಪ್ರದೇಶದ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನದಿಯ ಒಳಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ನಿಪ್ಪಾಣಿ ತಾಲೂಕಿನ 4 ಕೆಳ ಹಂತದ ಸೇತುವೆಗಳು ಈಗ ಜಲಾವೃತವಾಗಿದೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಇರುವಂತಹ ಕಾರದಗ ಭೋಜ ಸೇತುವೆ ಜಲಾವೃತವಾಗಿದೆ. ವೇದಗಂಗಾ ನದಿಯ ಭೋಜವಾಡಿ, ಕುನ್ನೂರ, ಸಿದ್ನಾಳ, ಅಕ್ಕೋಳ, ಜತ್ರಾಟ, ಭೀವಚಿ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಸೇತುವೆಗಳು ಮುಳುಗಡೆಯಾಗಿವೆ. ಕೆಆರ್ಎಸ್ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಬಳಿ ಗೂಳಿತಿಟ್ಟು ನಡುಗಡ್ಡೆ ಜಲಾವೃತವಾಗಿದೆ. ನಡುಗಡ್ಡೆಯಲ್ಲಿ ಮೇವು ಸಿಗದೆ ಗೂಳಿಗಳು ಪರದಾಟವನ್ನ ಮಾಡಿವೆ. 100ಕ್ಕೂ ಹೆಚ್ಚು ಗೂಳಿಗಳಿರುವಂತಹ ಗೂಳಿತಿಟ್ಟು ನಡುಗಡ್ಡೆ ಈಗ ಹಲವು ಗೂಳಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಸಾಧ್ಯತೆ ಇದೆ. ಚಂದ್ರವನ ಆಶ್ರಮದ ಸಮೀಪದ ಗೂಳಿತಿಟ್ಟು ನಡುಗಡ್ಡೆಯಲ್ಲಿ ಈಗ ಯಾವುದೇ ರೀತಿಯ ಮೇವು ಸಿಗದೆ ಸಾಕಷ್ಟು ಸಂಕಷ್ಟಕ್ಕೆ ಅನುಭವಿಸಿವೆ. ಧಾರ್ಮಿಕ ಕೇಂದ್ರ ಗೋಸಾಯಿ ಘಾಟ್ ಕೂಡ ಜಲಾವೃತವಾಗಿದ್ದು, ಘಾಟ್ನ ನದಿ ದಂಡೆಯ ದೇಗುಲ, ಅಂಗಡಿ, ಮಳಿಗೆಗಳು ಜಲಾವೃತವಾಗಿದೆ. ಶ್ರೀರಂಗಪಟ್ಟಣದ ಗಂಜಾಂ ಬಳಿ ಇರುವಂತಹ ಗೋಸಾಯಿ ಘಾಟ್ ಇದು. ಮೇವು ಸಿಗದೆ ಗುಳಿಗಳು ಪರದಾಟವನ್ನ ಅನುಭವಿಸಿದ್ರೆ, ಮತ್ತೊಂದು ಕಡೆ ಈಗ ಕಂಪ್ಲೀಟ್ ಆಗಿ ಅಲ್ಲಿ ಎಲ್ಲಾ ರೀತಿಯಾದಂತಹ ಅಂಗಡಿಗಳಾಗಿರ್ಬೋದು ಅಥವಾ ಗೋಸಾಯಿ ಘಾಟ್ ಆಗಿರ್ಬೋದು ಅವೆಲ್ಲವೂ ಕೂಡ ಈಗ ಜಲಾವೃತವಾಗಿದೆ. ಇನ್ನು ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದ ಶ್ರೀರಂಗಪಟ್ಟಣದ ಪ್ರಮುಖ ಧಾರ್ಮಿಕ ಸ್ಥಳಗಳು ಜಲಾವೃತವಾಗಿರುವುದು ಅಲ್ಲದೆ ರಂಗನತಿಟ್ಟು ಪಕ್ಷಿಧಾಮ, ನದಿ ಪಾತ್ರದ ಗದ್ದೆಗಳು, ಮನೆಗಳಿಗೆ ಮುಳುಗಡೆ ಭೀತಿ ಎದುರಾಗಿದೆ. ಈ ಕುರಿತು ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ ಕೆಲ ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಜಲಾಶಯಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂನ ಹಿತದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾವೇರಿ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಅಂದ್ರೆ ಸುಮಾರು 1 ಲಕ್ಷ ಕ್ಯೂಸೆಕ್ ಹೆಚ್ಚು ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗಿದೆ. ಹೀಗಾಗಿ ಶ್ರೀರಂಗಪಟ್ಟಣದ ಒಂದಷ್ಟು ಧಾರ್ಮಿಕ ಸ್ಥಳಗಳು ಮತ್ತು ಒಂದಷ್ಟು ಗ್ರಾಮಗಳ ಗದ್ದೆಗಳು ಜಲಾವೃತ ಆಗುವಂತ ಸಾಧ್ಯತೆ ಇರತಕ್ಕಂಥದ್ದು. ನಾನೀಗ ಶ್ರೀರಂಗಪಟ್ಟಣದ ಗಂಜಾಂನ ಒಂದು ಸೇತುವೆ ಮೇಲೆ ಇರತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕಾವೇರಿ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ. ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಏನು ಕೆಆರ್ಎಸ್ ಜಲಾಶಯಕ್ಕೆ ಸಹಜವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಹೀಗಾಗಿ ಡ್ಯಾಂನ ಹಿತದೃಷ್ಟಿಯಿಂದ ಕಾವೇರಿ ನದಿಗೆ ನೀರನ್ನು ಕೂಡ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ 2-3 ವರ್ಷಗಳ ನೋಡದೆ ಆದ್ರೆ ಈ ಬಾರಿ ಅತಿ ಹೆಚ್ಚು ಒಂದು ಕಾವೇರಿ ನದಿಗೆ ನೀರನ್ನ ಹರಿಬಿಡ್ಲಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಸುಮಾರು 1 ಲಕ್ಷ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗಿದೆ. ಹೀಗಾಗಿ ಸಹಜವಾಗಿ ಶ್ರೀರಂಗಪಟ್ಟಣದ ನದಿ ಅಂಚಿನ ಭಾಗಗಳು ಅಂದ್ರೆ ಒಂದಷ್ಟು ದೇವಾಲಯಗಳಾಗ್ಬೋದು, ಒಂದಷ್ಟು ಗ್ರಾಮಗಳಾಗ್ಬೋದು, ಇವೆಲ್ಲವೂ ಕೂಡ ಮುಳುಗಡೆ ಭೀತಿಯನ್ನ ಕಾಣ್ತಾ ಇರ್ತಕ್ಕಂಥದ್ದು. ನಾನೀಗ ನಿಮ್ಗೆ ಏನು ನಿಮಿಷಾಂಬ ದೇವಸ್ಥಾನದ ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಜಾಗವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆ ಗದ್ದೆ, ಏನು ಆ ಮನೆಗಳು, ಇವೆಲ್ಲವೂ ಕೂಡ ಒಂದು ಜಲಾವೃತ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ರಂಗನತಿಟ್ಟು ಪಕ್ಷಿಧಾಮ ಅಂದ್ರೆ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಕೂಡ ಈಗಾಗಲೇ ಮುಳುಗಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಅಲ್ಲಿದ್ದಂತ ಪಕ್ಷಿಗಳು ಕೂಡ ಈಗಾಗಲೇ ಕಾವೇರಿ ನದಿಯಲ್ಲಿ ತೇಲ್ಕೊಂಡು ಬಂದಿರತಕ್ಕಂಥದ್ದು. ಇದು ನಿಮಿಷಾಂಬ ದೇವಸ್ಥಾನದ ಮುಂಭಾಗ ಇರತಕ್ಕಂಥ ಪ್ರದೇಶ. ಇಲ್ಲಿಗೆ ರಂಗನತಿಟ್ಟು ಪಕ್ಷಿಧಾಮದಿಂದ ಪಕ್ಷಿಗಳು ತೇಲ್ಕೊಂಡು ಬಂದಿರತಕ್ಕಂಥದ್ದು. ಸಹಜವಾಗಿ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಒಂದಷ್ಟು ನಡುಗಡ್ಡೆಗಳೇನಿದ್ದಾವೆ, ಈ ನಡುಗಡ್ಡೆಗಳು ಮುಳುಗಡೆ ಹಾಕ್ತಕ್ಕಂಥದ್ದು. ಅದೇ ರೀತಿ ಈಗಲೂ ಕೂಡ 1 ಲಕ್ಷ ಕ್ಯೂಸೆಕ್ ಹೆಚ್ಚು ನೀರನ್ನ ಹರಿಬಿಟ್ಟಿರೋದ್ರಿಂದ ರಂಗನತಿಟ್ಟು ಪಕ್ಷಿಧಾಮ, ಗೂಳಿತಿಟ್ಟು ಇವೆಲ್ಲವೂ ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಆಶ್ರಯ ಪಡೆದಿದ್ದಂತ ಪಕ್ಷಿಗಳು ಅಲ್ಲಿಂದ ಹೊರಬಂದಿರುವಂತದ್ದು. ಇದರ ಜೊತೆಗೆ ಏನು ಶ್ರೀರಂಗಪಟ್ಟಣದ ನದಿ ಅಂಚಿನಲ್ಲಿರ್ತಕ್ಕಂಥ ಒಂದಷ್ಟು ಗ್ರಾಮಗಳು ಕೂಡ ಮುಳುಗಡೆ ಭೀತಿಯನ್ನ ಕಾಣ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಿಮಿಷಾಂಬ ದೇವಸ್ಥಾನ ಅದು ಕೂಡ ಭಾಗಶಃ ಸ್ನಾನಘಟ್ಟ ಮುಳುಗಿ ಹೋಗಿದೆ. ಅದೇ ರೀತಿ ದೇವಾಲಯದ ಬಾಗಿಲೇನಿದೆ, ಬಾಗಿಲ ಬಳಿ ಕೂಡ ನೀರು ಹೋಗ್ತಾ ಇರುವಂತದ್ದು. ಹೀಗಾಗಿ ಸಹಜವಾಗಿ ಶ್ರೀರಂಗಪಟ್ಟಣದ ತಾಲೂಕು ಆಡಳಿತ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪ್ರವಾಸಿಗರಾಗ್ಬೋದು, ಭಕ್ತರಾಗ್ಬೋದು, ಧಾರ್ಮಿಕ ಸ್ಥಳಗಳಿಗೆ ಬಂದಂತ ಸಂದರ್ಭದಲ್ಲಿ ನದಿಯ ಹಂಚಿಗೆ ಹೋಗ್ಬಾರ್ದು ಅನ್ನೋದಂತ ಸೂಚನೆಯನ್ನ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಸಹಜವಾಗಿ ಪ್ರವಾಹ ಬಂದಿದೆ, ಈ ಒಂದು ಸಂದರ್ಭದಲ್ಲಿ ನದಿ ಹಂಚಿಗೆ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ
ತಾಲೂಕು ಆಡಳಿತ ಕ್ರಮವನ್ನ ಕೈಗೊಂಡಿದೆ. ಸೂಚನಾ ಫಲಕಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ 2019ರಲ್ಲಿ 1,60,000 ಕ್ಯೂಸೆಕ್ ಹೆಚ್ಚು ನೀರನ್ನ ನದಿಗೆ ಬಿಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಹ ಉಂಟಾಗಿತ್ತು. ಅದಾದ ಬಳಿಕ ಇವತ್ತು ಅಂದ್ರೆ ಈ ವರ್ಷದಲ್ಲಿ ಇವತ್ತು 1,00,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗಿದೆ. ಹೀಗಾಗಿ ಸಹಜವಾಗಿ ಶ್ರೀರಂಗಪಟ್ಟಣದ ಒಂದಷ್ಟು ಧಾರ್ಮಿಕ ಸ್ಥಳಗಳು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ಮುದ್ದೇಗೌಡ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ, ಮಂಡ್ಯ. ತುಮಕೂರಲ್ಲಿ ನಿರಂತರವಾಗಿ ಮಳೆ ಬಿದ್ದ ಹಿನ್ನೆಲೆಯಲ್ಲಿ ಒಂದೇ ರಾತ್ರಿಯಲ್ಲಿ 45,000 ಕೋಳಿಗಳು ಸಾವನ್ನಪ್ಪಿವೆ. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ಯಾಲದಹಳ್ಳಿಯಲ್ಲಿ ಘಟನೆ ನಡೆದಿದೆ. 8 ಶೆಡ್ಗಳಲ್ಲಿದ್ದ ಕೋಳಿ ಸಂಪೂರ್ಣವಾಗಿ ನಾಶವಾಗಿವೆ. ಅತಿಯಾದ ಮಳೆಯಾಗಿದ್ದರಿಂದ ಕೋಳಿ ಶೆಡ್ಗಳಿಗೆ ನೀರು ನುಗ್ಗಿದೆ. ಸುಮಾರು 4 ಅಡಿಯಷ್ಟು ನಿಂತಿತ್ತು ನೀರು. ನಾರಾಯಣಪ್ಪ ಅನ್ನೋರಿಗೆ ಸೇರಿದಂತಹ ಕೋಳಿ ಶೆಡ್ ಇದಾಗಿದ್ದು ಸುಮಾರು 80 ಲಕ್ಷದಷ್ಟು ನಷ್ಟ ಉಂಟಾಗಿದೆ. ಸಾಲ ಮಾಡಿ ಕೋಳಿ ಶೆಡ್ ನಿರ್ಮಾಣ ಮಾಡಿದ್ರು ನಾರಾಯಣಪ್ಪ. ನಾರಾಯಣಪ್ಪ ಅನ್ನುವರಿಗೆ ಸೇರಿದಂತಹ ಕೋಳಿ ಶೆಡ್ ಅಲ್ಲಿ ನಿರಂತರವಾಗಿ ಸುರಿದಂತಹ ಒಂದು ಮಹಾ ಮಳೆಗೆ 45,000 ಕೋಳಿಗಳು ಒಂದೇ ರಾತ್ರಿ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಆ ಒಂದು ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬಹುದು. ತುಮಕೂರಲ್ಲಂತೂ ಬಹಳ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಜನ, ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು. ಮಳೆಯಿಂದ ನೀರಿನ ತೊಟ್ಟಿಯಾಗಿದೆ ಸರ್ಕಾರಿ ಶಾಲಾ ಆವರಣ. ದೇವಸ್ಥಾನದ ಪಡಸಾಲೆಯಲ್ಲಿ ಕುಳಿತಿವೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕುಳಿತಿದ್ದಾರೆ. ರಾಮನಗರದ ಚನ್ನಪಟ್ಟಣದ ಸಂತೆ ಮೊಗೇನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದ್ದು ಸರ್ಕಾರಿ ಶಾಲೆಯ ತುಂಬಾ ಮಳೆ ನೀರು ತುಂಬಿಕೊಂಡಿದೆ. ಮಳೆ ನೀರು ಹೊರ ಹಾಕದ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಅಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ಬಸವಸಾಗರ ಜಲಾಶಯ, ಇಲ್ಲಿ ಈ ಒಂದು ಜಲಾಶಯಕ್ಕೆ 70,000 ಕ್ಯೂಸೆಕ್ ನೀರು ಒಳಹರಿವಿದ್ದು ಬಸವಸಾಗರ ಜಲಾಶಯದಿಂದ 80,620 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಜಲಾಶಯದ 13 ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡಲಾಗಿದ್ದು ಕೃಷ್ಣಾ ನದಿ ತೀರದಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.